ಹಾಸನದಲ್ಲಿ ನಾಳೆ ಕಾಂಗ್ರೆಸ್ನ ಬೃಹತ್ ಸಮಾವೇಶ ಇದೆ. ಆದರೆ ಇನ್ನೂ ಕೂಡ ಕಾಂಗ್ರೆಸ್ ಸಮಾವೇಶದ ಸಂಘರ್ಷ ಅನ್ನೋದು ಮುಗಿತಾ ಇಲ್ಲ. ಹಾಸನದಲ್ಲಿ ನಾಳೆ ಕಾಂಗ್ರೆಸ್ ಬೃಹತ್ ಸಮಾವೇಶ ಇನ್ನು ಮುಗ್ದಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಸಮಾವೇಶದ ಸಂಘರ್ಷ ಅಂತಹ ಸೂಚನೆ ಈಗ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ ಬಳಿಕವೂ ಪ್ಲಾನ್ ಬದಲಿಸಿದ್ರ ಸಿಎಂ ಆಪ್ತರು. ಮೊದಲು ಸಿಎಂ ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರಿಡಲಾಗಿತ್ತು. ಅದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸಮಾವೇಶವನ್ನ ಟೇಕ್ ಓವರ್ ಮಾಡಿಕೊಂಡು ಜನಕಲ್ಯಾಣ ಸಮಾವೇಶ ಅಂತ ಹೆಸರಿಟ್ಟಿದ್ರು. ಈಗ ಶೋಷಿತ ವರ್ಗದ ಸಮಾವೇಶ ಅಂತ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿದೆ. ಹಾಸನದಲ್ಲಿ ಫ್ಲೆಕ್ಸ್ ಅಳವಡಿಸಿದ್ದಾರೆ ಸಿದ್ದು ಅಭಿಮಾನಿಗಳು. ಶೋಷಿತ ವರ್ಗದ ಸ್ವಾಭಿಮಾನಿ ಸಮಾವೇಶ ಅಂತ ಅದರಲ್ಲಿದೆ. ಫ್ಲೆಕ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶೋಷಿತ ವರ್ಗದ ಸ್ವಾಭಿಮಾನಿ ಸಮಾವೇಶ, ಸರ್ವರಿಗೂ ಆದರದ ಸ್ವಾಗತ ಅಂತ ಆ ಫ್ಲೆಕ್ಸ್ ನಲ್ಲಿ ಹಾಕಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜನಕಲ್ಯಾಣ ಸಮಾವೇಶ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ಈಗ ಸಿದ್ದರಾಮಯ್ಯನವರ ಅಭಿಮಾನಿಗಳು ಫ್ಲೆಕ್ಸ್ ನಲ್ಲಿ ಶೋಷಿತ ವರ್ಗದ ಸ್ವಾಭಿಮಾನಿ ಸಮಾವೇಶ ಅಂತ ಸೇರಿಸಿದ್ದಾರೆ. ಹಾಗಾದ್ರೆ ಈ ಫ್ಲೆಕ್ಸ್ ನ ಮುಖಾಂತರ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಟ್ರ ಸಿದ್ದು ಆಪ್ತರು? ಈ ಪ್ರಶ್ನೆ ಸಹಜ. ಈ ಬೆಳವಣಿಗೆಯ ನಂತರ ಶೋಷಿತ ವರ್ಗದ ಸ್ವಾಭಿಮಾನಿ ಸಮಾವೇಶ ಅಂತ ಫ್ಲೆಕ್ಸ್ ಇದೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಜನಕಲ್ಯಾಣ ಸಮಾವೇಶ ಅಂತ ಈಗಾಗಲೇ ಹೆಸರಿಟ್ಟಿದ್ದಾರೆ. ಎರಡು ಫ್ಲೆಕ್ಸ್ ಅನ್ನ ನೋಡ್ತಾ ಇದ್ದೀವಿ. ನಿನ್ನೆ ಅಷ್ಟೇ ಇದನ್ನ ರಿಲೀಸ್ ಮಾಡಲಾಗಿತ್ತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಕಡೆ ರಾಹುಲ್ ಗಾಂಧಿ ಅವರ ಫೋಟೋ, ಮಲ್ಲಿಕಾರ್ಜುನ ಖರ್ಗೆ ಅವರ ಫೋಟೋ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫೋಟೋವನ್ನು ಕೂಡ ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ. ಇದರ ನಡುವೆ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ ಅಂತ ನಿನ್ನೆ ಅಷ್ಟೇ ಈ ಬ್ಯಾನರ್ ಅನ್ನ ರಿಲೀಸ್ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರ ಅಭಿಮಾನಿಗಳು ಶೋಷಿತ ವರ್ಗದ ಸ್ವಾಭಿಮಾನಿ ಸಮಾವೇಶ ಅಂತ ಬ್ಯಾನರ್ ಅನ್ನ ಅಳವಡಿಸಿದ್ದಾರೆ. ಈ ಫ್ಲೆಕ್ಸ್ ನ ಮುಖಾಂತರ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡುವಂತಹ ಉದ್ದೇಶನ? ಸ್ವಾಭಿಮಾನಿ ಸಮಾವೇಶ ಅಂತ ಬಹುತೇಕ ಫ್ಲೆಕ್ಸ್ ಬ್ಯಾನರ್ ಇದೆ. ಹಾಸನದಲ್ಲಿ ನಾಳೆ ಕಾಂಗ್ರೆಸ್ನ ಬೃಹತ್ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಗಳ ಆಗ್ತಾ ಇದೆ. ನಿನ್ನೆ ಅಷ್ಟೇ ಈ ಸಮಾವೇಶದ ಬ್ಯಾನರ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಲೀಸ್ ಮಾಡಿದ್ರು. ಅದರಲ್ಲಿ ಜನಕಲ್ಯಾಣ ಸಮಾವೇಶ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಇದೆ. ಇದರ ನಡುವೆ ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶೋಷಿತ ವರ್ಗದ ಸ್ವಾಭಿಮಾನಿ ಸಮಾವೇಶ ಅಂತ ಫ್ಲೆಕ್ಸ್ ಅನ್ನ ಅಳವಡಿಸಿದ್ದಾರೆ ಸಿದ್ದರಾಮಯ್ಯ ಆಪ್ತರು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಾಗ್ತಾ ಇದೆ ಕಾಂಗ್ರೆಸ್ ಬೃಹತ್ ಸಮಾವೇಶದ ಹಿನ್ನೆಲೆಯಲ್ಲಿ? ಒಂದು ಕಡೆ ನಿನ್ನೆ ಅಷ್ಟೇ ಡಿಸಿಎಂ ಅವರು ಬ್ಯಾನರ್ ರಿಲೀಸ್ ಮಾಡಿದ್ರು. ಅದರಲ್ಲಿ ಕ್ಲಿಯರ್ ಆಗಿದೆ ಜನಕಲ್ಯಾಣ ಸಮಾವೇಶ ಅಂತ. ಈಗ ನಾವು ಫ್ಲೆಕ್ಸ್ ಅಲ್ಲಿ ನೋಡ್ತಾ ಇದೀವಿ ಶೋಷಿತ ವರ್ಗದ ಸ್ವಾಭಿಮಾನಿ ಸಮಾವೇಶ ಅನ್ನೋದು. ಏನಾಗ್ತಾ ಇದೆ? ಹಾಸನದಿಂದ ನಾಳೆ ನಡೆಯಲಿರುವಂತಹ ಬೃಹತ್ ಸಮಾವೇಶದಲ್ಲಿ ಈಗ ಒಂದು ರೀತಿ ಫ್ಲೆಕ್ಸ್ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಅದೇನು ಅಂದ್ರೆ, ಮೊದಲಿಗೆ ಸ್ವಾಭಿಮಾನಿ ಸಮಾವೇಶ ಅಂತ ಸಿಎಂ ಬೆಂಬಲಿಗರು ಘೋಷಣೆಯನ್ನ ಮಾಡಿದ್ದು. ಆ ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದು ಸಿಎಂ ಸ್ವಾಭಿಮಾನಿ ಸಮಾವೇಶ ಅಲ್ಲ, ಪಕ್ಷದ ಹಾಗೂ ನನ್ನ ಮುಖಂಡತ್ವದಲ್ಲಿ ನಡೆಯುವಂತಹ ಜನಕಲ್ಯಾಣ ಸಮಾವೇಶ ಅನ್ನುವಂತಹ ಒಂದು ಸಂದೇಶವನ್ನು ನೀಡಿದ್ರು. ಖುದ್ದು ಹಾಸನ ಸಮಾವೇಶ ಸ್ಥಳಕ್ಕೆ ಬಂದು ಸುದ್ದಿಗೋಷ್ಠಿ ನಡೆಸಿ ಘೋಷಣೆಯನ್ನ ಮಾಡಿ ಹೋಗಿದ್ರು. ಆದ್ರೆ ಸಿದ್ದು ಬೆಂಬಲಿಗರು ಒಂದು ರೀತಿ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಸಿಎಂ ಸ್ವಾಭಿಮಾನಿ ಸಮಾವೇಶ ಅನ್ನುವಂತಹ ಶೋಷಿತ ವರ್ಗದ ಸ್ವಾಭಿಮಾನಿ ಸಮಾವೇಶ ಎನ್ನುವಂತಹ ಫ್ಲೆಕ್ಸ್ಗಳು ಈಗ ಹಾಸನದಲ್ಲಿ ರಾರಾಜಿಸ್ತಾ ಇದೆ. ಇದು ಸಾಕಷ್ಟು ಗೊಂದಲಕ್ಕೆ ಉಂಟು ಮಾಡ್ತಾರೆ. ಜೊತೆಗೆ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಈ ಫ್ಲೆಕ್ಸ್ ಅನ್ನ ಹಾಕಲಾಗಿದೆಯಾ ಅನ್ನುವಂತಹ ಒಂದು ಅನುಮಾನಕ್ಕೂ ಸಹ
ಈ ಫ್ಲೆಕ್ಸ್ಗಳು ಕಾರಣ ಆಗ್ತಾ ಇದೆ. ಒಂದು ಕಡೆ ಜನಕಲ್ಯಾಣ ಸಮಾವೇಶ ಅನ್ನುವಂತ ಫ್ಲೆಕ್ಸ್ಗಳಿದ್ರೆ, ಮತ್ತೊಂದು ಭಾಗದಲ್ಲಿ ಸ್ವಾಭಿಮಾನಿ ಶೋಷಿತ ವರ್ಗದ ಸ್ವಾಭಿಮಾನಿ ಸಮಾವೇಶ ಅನ್ನುವಂತ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಇದು DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಈ ಫ್ಲೆಕ್ಸ್ ಗಳನ್ನ ಹಾಕಲಾಗಿದೆಯಾ, ಅಥವಾ ಈ ಹಿಂದೆ ಫ್ಲೆಕ್ಸ್ ಗಳನ್ನ ಪ್ರಿಂಟ್ ಮಾಡಿಸಿದ್ರಿಂದ ಈ ರೀತಿ ಫ್ಲೆಕ್ಸ್ ಗಳನ್ನ ಅಳವಡಿಸಲಾಗಿದೆ ಅನ್ನುವಂತಹದ್ದು ಒಂದು ರೀತಿ ಗೊಂದಲಕ್ಕೆ ಉಂಟು ಮಾಡಿದೆ. ಆದ್ರೆ ಮೊದಲಿಗೆ CM ಸ್ವಾಭಿಮಾನಿ ಸಮಾವೇಶ ಅಂತ ಶ್ರೀ ಮಾಧವಪ್ಪ ಅವರು ಘೋಷಣೆಯನ್ನು ಮಾಡಿದ್ರು, ಇದು ಬೆಂಬಲಿಗ ಸಚಿವರು. ಅದಾದ ನಂತರದಲ್ಲಿ ಖುದ್ದು DK ಶಿವಕುಮಾರ್ ಅವರೇ ಆಟಾಡುತ್ತಿದ್ರು. ಸ್ವಾಭಿಮಾನಿ ಸಮಾವೇಶ ನಡೆಯುವಂತ ಹಾಸನದ ಕೃಷ್ಣನಗರಕ್ಕೆ ಬಂದು ಇದು CM ಸ್ವಾಭಿಮಾನಿ ಸಮಾವೇಶ ಅಲ್ಲ, ಇದು ಜನಕಲ್ಯಾಣ ಸಮಾವೇಶ ಅನ್ನುವಂತಹ ಸಂದೇಶವನ್ನ ಜೊತೆಗೆ ಮಾತನ್ನ ಹೇಳಿ ಹೋಗಿದ್ರು. ಇದಾದ ನಂತರದಲ್ಲಿ ಈಗ ಸ್ವಾಭಿಮಾನಿ ಸಮಾವೇಶ ಅನ್ನುವಂತಹ ಫ್ಲೆಕ್ಸ್ ಗಳು ಕಂಡು ಬರ್ತಾ ಇದೆ, ಜೊತೆಗೆ ಜನಕಲ್ಯಾಣ ಸಮಾವೇಶ ಅನ್ನುವಂತಹ ಫ್ಲೆಕ್ಸ್ ಗಳು ಸಹ ಕಂಡು ಬರ್ತಾ ಇರ್ತಕ್ಕಂಥದ್ದು ಗೊಂದಲವನ್ನ ಉಂಟು ಮಾಡಿದೆ. ಜೊತೆಗೆ DK ಶಿವಕುಮಾರ್ ಅವರಿಗೆ ಇದ್ದು ಬೆಂಬಲಿಗರು ಸರ್ಕಾರ ಕೊಡ್ತಾ ಇದ್ದಾರೆ. ಎಸ್ ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.